ಕೊಡೋ 12-13 ಸಾವಿರದಲ್ಲಿ ನಾವು ಜೀವನ ಸಾಗಿಸೋದು ತುಂಬ ಕಷ್ಟ ಇದೆ. ಮಕ್ಕಳನ್ನ ಓದಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ತೊಂದರೆಗಳು ತುಂಬ ಇದೆ. ಕಾಂಟ್ರಾಕ್ಟ್ ರದ್ದಾಗಬೇಕು, ನೇರಪಾವತಿ ಆಗಬೇಕು ಸರ್. ನಮ್ಮ ಸಮಸ್ಯೆ ಅದೊಂದೇ ಇದೆ. ಈ ಸರಿನೂ ನಮಗೆ ಏನು ಮಾಡಬೇಕಂತ ಗೊತ್ತಿದೆ ಸರ್. ಅಂದರೆ ಬರೋ MP ಎಲೆಕ್ಷನಲ್ಲಿ ನಮ್ಗೆ ಕೆಲಸ ಕಾರ್ಯಗಳೇ ಬೇರೆ ಇರುತ್ತೆ. ಬೇಕೇ ಬೇಕು, ತೊಲಗಲಿ ತೊಲಗಲಿ, ಜೈ 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 ಭೀಮ್, ಜೈ 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 ಭೀಮ್. ಚಿಕ್ಕಬಳ್ಳಾಪುರ ಜಿಲ್ಲಾ ಹೊರಗುತ್ತಿಗೆ ನೌಕರರ ಜಿಲ್ಲಾಧ್ಯಕ್ಷರು ಎಸ್ ಸುರೇಶ್ ಬಾಬು ಅಂತೇಳಿ. ಸರ್, ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಕಾಂಟ್ರಾಕ್ಟ್ ರದ್ದಾಗಬೇಕು, ನೇರಪಾವತಿ ಆಗಬೇಕಂತೇಳಿ ನಾವು ಧರಣಿ ಹಮ್ಮಿಕೊಂಡಿದ್ದೀವಿ. ನಾವು ಇಲ್ಲಿ ಸೇವೆ ಒಂದು 20 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ವಾಟರ್ಮ್ಯಾನ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು, UGD ವರ್ಕರ್ಸ್ ಆಗಿರ್ಬೋದು, ಪೌರಕಾರ್ಮಿಕರಾಗಿರ್ಬೋದು, ಮತ್ತು ಸ್ಮಶಾನ ಕಾವಲು ಆಗಿರ್ಬೋದು, ಡಾಟಾ ಎಂಟ್ರಿ ಇರ್ಬೋದು. ಒಟ್ಟು ಇಡೀ ರಾಜ್ಯದಲ್ಲಿ 15,000 ಜನ ನಾವು ಹೊರಗುತ್ತಿಗೆಯಲ್ಲಿ ಉಳ್ಕೊಂಡಿದ್ದೀವಿ. ಹಿಂದಿನ ಸರ್ಕಾರ ಇದ್ದಾಗ ಅವರು ನಿಮ್ಮನ್ನೆಲ್ಲ ನೇರಪಾವತಿಗೆ ತರ್ತೀವಿ ಅಂತ ಹೇಳಿದ್ರು, ಯಾರೂ ತರಲಿಲ್ಲ. ಹಾಗಾಗಿ ಈಗ ನಾವು ಎಲ್ಲ ಹೊರಗುತ್ತಿಗೆ ಕಾರ್ಮಿಕರು ಆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸರ್. 13ನೇ ತಾರೀಕು, 14ನೇ ತಾರೀಕು, 15ನೇ ತಾರೀಕು. 15ನೇ ತಾರೀಕು CM ಅವ್ರ ಮನೆ ಹತ್ರ ಹೋಗಿ ಮುತ್ತಿಗೆ ಹಾಕಬೇಕಂತೇಳಿ ಎಲ್ಲ ತೀರ್ಮಾನ ಆಗಿದೆ. ನಾವೆಲ್ಲರೂ ಹೋಗ್ತೀವಿ. ಅಷ್ಟರೊಳಗಡೆ ಸರ್ಕಾರ ಎಚ್ಚೆತ್ಕೊಂಡು ನಮ್ಮನ್ನು ಈ ಕಷ್ಟದಿಂದ ಬಿಡುಗಡೆ ಮಾಡಿದ್ರೆ ಒಳ್ಳೇದಂತೇಳಿ ಸರ್ಕಾರದ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ಈಗ ಹೊರಗುತ್ತಿಗೆ ನೌಕರರಿಗೆ ಯಾವ ರೀತಿ ತೊಂದರೆ ಆಗ್ತಿದೆ ಅಂತ ಸರ್? ತೊಂದರೆಗಳಂದರೆ ಸಂಬಳ ಕಮ್ಮಿ ಆಗಿದೆ, ಕೆಲಸ ಒಂದೇ ಆಗಿರೋದ್ರಿಂದ ಬೇರೆಯವ್ರಿಗೆಲ್ಲ ಹೆಚ್ಚಿನ ಸಂಬಳ ಇದೆ, ನಮ್ಗೆ ಕಮ್ಮಿ ಸಂಬಳ ಇದೆ. ಕೊಡೋ 12-13 ಸಾವಿರದಲ್ಲಿ ನಾವು ಜೀವನ ಸಾಗಿಸೋದು ತುಂಬ ಕಷ್ಟ ಇದೆ. ಮಕ್ಕಳನ್ನ ಓದಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ತೊಂದರೆಗಳು ತುಂಬ ಇದೆ. ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ನಮಗೆ ನೇರಪಾವತಿ ಮಾಡಿದ್ರೆ ಸರ್ಕಾರಕ್ಕೂ ಉಳಿತಾಯ ಆಗುತ್ತೆ. GST ಟ್ಯಾಕ್ಸು ಅವೆಲ್ಲ ಉಳಿತಾಯ ಆಗುತ್ತೆ. ಕಾಂಟ್ರಾಕ್ಟ್ ರದ್ದಾಗಬೇಕು, ನೇರಪಾವತಿ ಆಗಬೇಕು ಸರ್. ನಮ್ಮ ಸಮಸ್ಯೆ ಅದೊಂದೇ ಇದೆ. ನಿಮ್ಮ ಸಮಸ್ಯೆಗಳನ್ನ ಇಲ್ಲಿಯ ಸ್ಥಳೀಯ MLAಗಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಿರಾ? ಅವ್ರು ಹೇಳ್ತಾರೆ ಅಂತ ಸರ್, ಅವ್ರ ಗಮನಕ್ಕೆ ತಂದಿದ್ದೀವಿ. ಈ ಸರಿ ಬಜೆಟಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆನೇ ಪ್ರಣಾಳಿಕೆಯಲ್ಲಿ ಹೇಳಿದರು, ನಿಮ್ಮ ಪೌರಕಾರ್ಮಿಕರನ್ನ 25,000 ಜನನ ನೇರಪಾವತಿ ಮಾಡ್ತೀವಿ ಅಂತ ಹೇಳಿದರು. ಹಂಗಾಗಿ ಈ ಸರಿ ಅವ್ರ ಹತ್ರ ನಾವು ಕೇಳೋದಿಷ್ಟೇ. ಇವಾಗ 15,000 ಜನ ನಾವು ಹೊರಗುತ್ತಿಗೆಯಲ್ಲಿದ್ದೀವಿ. ಅವ್ರನ್ನ ನೇರಪಾವತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ ಸರ್. ಒಂದು ವೇಳೆ ನಿಮ್ಮ ಸಮಸ್ಯೆ ಬಗೆಹರಿದ ಪಕ್ಷದಲ್ಲಿ ಮುಂದಿನ ನಿರ್ಧಾರ ನಡೆ ಯಾವ ರೀತಿ ಇರುತ್ತೆ ಅಂತ? ಸರ್, ಮುಂದಿನ ನಡವಳಿಕೆ ಏನಿದೆ ಅಂದರೆ, ಇವಾಗ ಹಿಂದೆ ಇದ್ದಿದ್ದು ಸರ್ಕಾರ ಚೇಂಜ್ ಆಗಿದೆ, ಗೌರ್ಮೆಂಟ್ ಚೇಂಜ್ ಮಾಡಿದ್ವಿ. ಈ ಸರಿನೂ ನಮಗೆ ಏನು ಮಾಡಬೇಕಂತ ಗೊತ್ತಿದೆ ಸರ್. ನಮ್ಮನ್ನು ಅವರು ಅರ್ಥ ಮಾಡಿಕೊಂಡು ಮಾಡಿದ್ರೆ ಸರ್. ಇಲ್ಲಾಂದರೆ ಬರೋ MP ಎಲೆಕ್ಷನಲ್ಲಿ ನಮ್ಗೆ ಕೆಲಸ ಕಾರ್ಯಗಳೇ ಬೇರೆ ಇರುತ್ತೆ. ಅಷ್ಟೊತ್ತಿಗೆ ಅವ್ರು ಎಚ್ಚೆತ್ಕೊಂಡು ನಮ್ಮ ಮೇಲೆ ಗಮನ ಹರಿಸಿ ನಮಗೆ ಒಂದು ನ್ಯಾಯ ಒದಗಿಸ್ಕೊಟ್ರೆ ಒಳ್ಳೆಯದು ಅಂತ ನಾವು ಅಂದ್ಕೊಂಡಿದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ ತೊಲಗಲಿ ತೊಲಗಲಿ,